ಅಂತಂದ್ರೆ ಪವರ್ ಮಿನಿಸ್ಟರ್ ಸಭೆಯಲ್ಲೇ ಪವರ್ ಪ್ರಾಬ್ಲಮ್ ಆಗಿದೆ, ಕರೆಂಟ್ ಹೋಗ್ಬಿಟ್ಟಿದೆ. ಇದಕ್ಕಿಂತ ನಾಚಿಕೆಗೇಡಿ ಇನ್ನೇನಾದ್ರೂ ಬೇಕಾ? ಮಿನಿಸ್ಟರ್ ಏನು ಹೇಳಬೇಕು? KJ ಜಾರ್ಜ್ ಕೋಲಾರದಲ್ಲಿ ಸಭೆ ನಡೆಸ್ತಾ ಇದ್ರು. ಸಭೆ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿ ಕಣ್ಣ ಮುಚ್ಚಾಲೆ, ಪವರ್ ಮಿನಿಸ್ಟರ್ ಬಂದು ಸಭೆ ನಡೆಸ್ತಾ ಇದ್ದಾರೆ, ಪವರ್ ಹೋಗ್ಬಿಟ್ಟಿದೆ. ಕೋಲಾರದ ಕಾಂಗ್ರೆಸ್ ಸಭೆಯಲ್ಲಿ ವಿದ್ಯುತ್ ಕಿರಿಕಿರಿ ಉಂಟಾಗಿದೆ. ಸಭೆಯಲ್ಲಿ 2 ಬಾರಿ ವಿದ್ಯುತ್ ಕೈ ಕೊಡ್ತು. ಓವರ್ಲೋಡ್ನಿಂದಾಗಿ ವಿದ್ಯುತ್ ಸಮಸ್ಯೆ ಆಗಿದೆ ಅಂತ ಹೇಳಲಾಯಿತು. ಕರೆಂಟ್ ಇಲ್ಲದೆ ಕಾಂಗ್ರೆಸ್ ನಾಯಕರು ಹೈರಾಣಾದ್ರು. ನೋಡಿ ಎಷ್ಟು ದೊಡ್ಡ ಸಭೆ, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಕರೆಂಟ್ 2 ಸಾರಿ ಕೈ ಕೊಡ್ತು. ಸೊ ಮಿನಿಸ್ಟ್ರಿಗೆ ಇನ್ನೇನಾದರೂ ಕನ್ನಡಿ ಹಿಡಿಬೇಕಾ? ಇದಕ್ಕಿಂತ ದೊಡ್ಡ ಕನ್ನಡಿ ಬೇಕಾ? ಕಪಾಳ ಕೊಟ್ಟಂಗಾಗಿರುತ್ತೆ ಇದು. ಅದರ ಅರ್ಥ ಯಾಕೆ ಹಿಂಗಾಗುತ್ತೆ? ಸ್ವಲ್ಪ ಗಮನ ಹರಿಸ್ಬೇಕಲ್ವಾ? ಎಲ್ಲ ನಾಯಕರಿದ್ದಾರೆ ಸಾಲಾಗಿ. KJ ಜಾರ್ಜ್ ಅವರು ಸೇರಿದಂತೆ ಅನೇಕ ನಾಯಕರುಗಳಿದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳಿರೋ ಅಂತ ಒಂದು ಸಭೆ ಅದು. ಕಾರ್ಯಕರ್ತರು ಕೂಡ ಇದ್ದಾರೆ. ಸೊ ಅಲ್ಲಿ 2 ಸಾರಿ ಕರೆಂಟ್ ಹೋಗುತ್ತೆ. ಒಂದು ಇಂಥ ಸಂದರ್ಭಗಳಲ್ಲಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಇಂಥ ಸಭೆಯನ್ನು ಆಯೋಜನೆ ಮಾಡುವಾಗ, ಅದು ಒಂದು ವಿಚಾರ. ಇನ್ನೊಂದು, ಕರೆಂಟ್ ಹೋಗುತ್ತೆ ಅಂತಂದರೆ ನಿಮ್ಗಳಿಗೆ ನೋಡಿ ಇಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಇನ್ನು ಅಲ್ಲಿ ದಿನನಿತ್ಯ ಬದುಕೋರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಪಂಪ್ ಸೆಟ್ಗೆ, ಮತ್ತೊಂದಕ್ಕೆ, ರೈತರಿಗೆ ಎಲ್ಲ ಕೂಡ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ, ಕೋಲಾರ ಪ್ರತಿನಿಧಿ. ಸುರೇಶ್, 2 ಸಾರಿ ಪವರ್ ಕಟ್ ಆಗಿರೋವಂಥದ್ದು. ಪವರ್ ಕಟ್ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಈ ಭಾಗದಲ್ಲಿ? ಇದು ಪವರ್ ಮಿನಿಸ್ಟರ್ ಗಮನಕ್ಕೆ ಏನಾದರೂ ಬಂತಾ ಸರಿಯಾಗಿ? ಏನು ಕತೆ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ಕೋಲಾರಕ್ಕೆ ಪ್ರವಾಸ ಹಮ್ಮಿಕೊಂಡಿದ್ರು. ಮೊದಲಿಗೆ ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬಂದ ಸಂದರ್ಭದಲ್ಲೂ ಸಹ ಅವರಿಗೆ ವಿದ್ಯುತ್ ಕಿರಿಕಿರಿ ಅನುಭವಿಸಿದಂತ ಸಂದರ್ಭ ಉಂಟಾಯ್ತು. ಅಂದ್ರೆ ಸಭೆಯಲ್ಲಿ ವಿದ್ಯುತ್ ಇಲ್ಲದೇ ಸಭೆ ಮಾಡಿದಂತಹ ಪ್ರಸಂಗ ಏರ್ಪಟ್ಟು, ತದನಂತರ ಅವರು ಆ ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದಂತ ಸಂದರ್ಭದಲ್ಲೂ ಸಹ ಸುಮಾರು 5 ನಿಮಿಷ, ಅಂದ್ರೆ ಒಮ್ಮೆ 5 ನಿಮಿಷ 2 ಬಾರಿ ಕಟ್ಟಾದ ಸಂದರ್ಭದಲ್ಲಿ ಜಾರ್ಜ್ ಅವರು ಸಹ ಅಧಿಕಾರಿಯ ಮೇಲೆ ಕಿಡಿಯನ್ನು ಕಾಡ್ತಾರೆ. ಏನಂದ್ರೆ ಅಧಿಕಾರಿಗೆ ಕ್ಲಾಸ್ ರೂಮ್ ತಗೋತಾರೆ. ಯಾಕಂತ ಹೇಳಿದ್ರೆ ಸಭೆ ನಡೆದ ಸಂದರ್ಭದಲ್ಲಿ ತಾವು ನೋಡ್ಕೊಳ್ಬೇಕು, ಈ ರೀತಿ ಆದರೆ ಹೇಗೆ ನಾವು ಮಾತನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಯೂ ಸಹ ಒಂದು ಉತ್ತರವನ್ನು ಕೇಳ್ತಾರೆ. ಅಂದ್ರೆ ಓವರ್ಲೋಡ್ ಆದ ಹಿನ್ನೆಲೆಯಲ್ಲಿ ವಿದ್ಯುತ್ ಕಿರಿಕಿರಿ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಜಾರ್ಜರು ಸಹ ಅಧಿಕಾರಿಗೆ ಕ್ಲಾಸ್ ತೆಗೆದು ಮೂಲಕ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ತದನಂತರ ನಾನ್ ಬಂದಿದ್ದ ಪರವಾಗಿಲ್ಲ, ಆದ್ರೆ CM ಈ ರೀತಿ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ವಿದ್ಯುತ್ ಕಿರಿಕಿರಿ ಆದರೆ ಯಾವ ಮಟ್ಟದಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅನ್ನೋ ಸಹ ಎಚ್ಚರಿಕೆಯನ್ನು ಕೊಡ್ತಾರೆ. ಇನ್ನು ಹೇಳ್ಬೇಕಂತ ಹೇಳಿದ್ರೆ ಕೋಲಾರದಲ್ಲೂ ಸಹ ಪದೇ ವಿದ್ಯುತ್ ಸಮಸ್ಯೆ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ಫೋನ್ ಮಾಡಿದ ಸಂದರ್ಭದಲ್ಲಿ ವಿದ್ಯುತ್ ಸಮಸ್ಯೆ ಆಗ್ತಿದೆ ಎಂಬ ಮಾತನ್ನು ಹೇಳುವಂಥದ್ದು. ಇವತ್ತು ಸ್ವತಃ ಸಚಿವರಿಗೂ ಸಹ ಈ ಅನುಭವ ಆಗಿರುವಂತದ್ದು ಒಂದು ರೀತಿಯ ಇದಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಬಳ್ಳಾರಿಯಲ್ಲಿ ದರ್ಶನ್ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ದುರ್ಗಾದೇವಿಗೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿರ್ತಕ್ಕಂಥದ್ದು. ದೇವರಿಗೆ 40 ಅಡಿಯ ಹಾರ ಹಾಕಿ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಅಭಿಮಾನಿಗಳು ತೆಂಗಿನಕಾಯಿ ಒಡೆದು ದರ್ಶನ್ ರಿಲೀಸ್ ಆಗಲಿ ಅಂತ ದೇವರ ಮೊರೆ ಹೋಗಿದ್ದಾರೆ. ಮಾಡಬಾರ್ದು ಕೆಲಸ ಮಾಡಿಬಿಡ್ತಾರೆ, ಆಮೇಲೆ ದೇವ್ರ ಹತ್ರ ಹೋಗಿ ಕೇಳೋದು ರಿಲೀಸ್ ಆಗಲಿ ಅಂತ. ಅಲ್ಲಿ ಸುಮಾರು ಜನ ಕ್ರೌಡ್ ಬಂದ್ರೆ ಈ ದೇವಸ್ಥಾನದ ಆವರಣ ಸಾಲಲ್ಲ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮ್ಮ ಸಹಚರ ಜೊತೆಗಿದ್ರು, ಆದ್ರೆ ಈಗ ಏಕಾಂಗಿ ಆಗಿದ್ದಾರೆ. ಅವರಿಗೆ ಒಂದು ನೈತಿಕ ಧೈರ್ಯವನ್ನ ತುಂಬೋದಕ್ಕೆ ತಾವೆಷ್ಟು ಗಟ್ಟಿಯಾಗಿರ್ತೀರಿ ಅಭಿಮಾನಿಗಳು? ಸರ್ ನಮ್ಮ ಪ್ರಾಣ ಹೋಗೋವರೆಗೂ ಅಭಿಮಾನಿಗಳು ಗಟ್ಟಿಯಾಗಿ ನಿಂದಿರ್ತೀವಿ ಸರ್. ಅವ್ರು ಮಾಡೋದು ಇಲ್ಲ ಅಂತ ಒಳ್ಳೆ ಕೆಲಸಗಳನ್ನ ಯಾವತ್ತು ಸ್ಫೂರ್ತಿಯಾಗಿದ್ದಾರೆ, ನೋಡಿದ್ರಲ್ಲ ಸರ್. ಅವ್ರಿಗೇನು ಯಾರೋ ಕೆಲವರು ಹೇಳ್ತಾ ಇದ್ರು, ಮಾಧ್ಯಮ ಮಿತ್ರರ ಹೆಸರು ಬೇಡ, ಹೇಳ್ತಾ ಇದ್ರು ಅಚ್ಚೆ ಹಾಕ್ಸ್ಕೊಳಕ್ಕೆ ದರ್ಶನ್ ದುಡ್ಡು ಕೊಡ್ತಾನೆ, ಇದು ಕಾಯಿ ಒಡೆಯಕ್ಕೆ ದುಡ್ಡು ಕೊಟ್ಟಿದ್ದಾರೆ ಸರ್. ಈಗ ಎಲ್ಲರೂ ಕೇಳಿದ್ರೆ ಯಾರಿಗಾರ ಫೋನ್ ಪೇ ಮಾಡಿದ್ದಾರೆ, ನಮಗೆ ಜೈಲಲ್ಲಿ ಇದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ನಮಗೆ. ದರ್ಶನ್ ಮೇಲೆ ಅಪಪ್ರಚಾರ ಮಾಡ್ತಿರೋರು ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರು ಅವ್ರು ಯಾಕಾಗಿ ಮಾಡ್ತಿದ್ದಾರೆ? ಖಂಡಿತವಾಗಿ ಸರ್, ಮೊನ್ನೆ ರಾಜಕೀಯ ವಿಷಯದಲ್ಲಿ ಅವರು ಬೇರೆ ಪಕ್ಷ ಅದು ಇದು ವಿಚಾರಕ್ಕೆ ಹೋಗಿದ್ದಾರೆ. ಷಡ್ಯಂತ್ರ ಖಂಡಿತವಾಗಿ ನಡೀತಾ ಇದೆ. ಕೊಲೆ ಯಾರು ಮಾಡಿಲ್ಲ ಸರ್. ಇನ್ನೊಂದಂತಂದ್ರೆ ಮೊನ್ನೆ ಹುಬ್ಳಿಯಲ್ಲಾಯ್ತು, ಮೊನ್ನೆ ಕೋಲ್ಕತ್ತಾದಲ್ಲಿ ಅತ್ಯಾಚಾರಗಳೆಲ್ಲ ವಿಚಾರಗಳಾಯ್ತು. ಅದನ್ನ ಗಮನ ಕೊಡದೆ ಬರೇ ದರ್ಶನ್ ಅಂದ್ರೆ ಏನ್ ಸರ್? ಇನ್ನೊಂದು ವಿಚಾರ, ಈಗ 6016 ಅವರ ಖೈದಿ ನಂಬರ್ ಅದನ್ನ ದೊಡ್ಡ ಟ್ರೆಂಡ್ ಮಾಡಿದ್ರಿ, ಎಲ್ಲ ಕಡೆ ಹಚ್ಚ ಹಾಕೊಂಡಿದ್ರಿ, ತಮ್ಮ ವೆಹಿಕಲ್ ಮೇಲೆಲ್ಲ ಬರ್ಸ್ಕೊಂಡಿದ್ರಿ. ಈಗ 511 ಕೂಡ ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಖಂಡಿತ ಸರ್, ಅವರು TRP ಕಿಂಗ್,
ಟ್ರೆಂಡ್ ಸೆಟ್ಟರ್ ಕಿಂಗ್ ಯಾವಾಗಲೂ. ಅವ್ರು ಮಾಡಿದ್ದೆ ಟ್ರೆಂಡು ಸರ್. ನಿನ್ನೆನೆ ಉದಾಹರಣೆ ಗೊತ್ತಾಯ್ತು ಸರ್, 511 ಸೆಕೆಂಡ್ರಿ ಅವರು ಟೀ ಶರ್ಟ್ ಹಾಕೊಂಬಂದ್ರೆ ಟ್ರೆಂಡ್ ಆಯ್ತು ಸರ್. ಅದು ಟೀ ಶರ್ಟ್ ಪೂಮಾ ಟೀ ಶರ್ಟ್ ಅವ್ರದ್ದು ಯಾವ ರೀತಿಯಾಗಿ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ, ಅವ್ರು ಟೀ ಶರ್ಟ್ ಮೇಲೆ ಏನು ಹಾಕೊಂಡ್ರು ತಪ್ಪು ಮಾಹಿತಿ ಕೊಡ್ತಾರೆ. ಅವ್ರು ಗಾಗಲ್ಸ್ ಸೈಟ್ ಗಾಗಲ್ಸ್ ಹಾಕೊಂಬಂದ್ರೇನು ಗಾಗಲ್ಸ್ ಹಾಕೊಂಬಂದ್ರೆ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಾ. ಸುಳ್ಳು ಪ್ರಚಾರ ಮಾಡೋದನ್ನ ಯಾವತ್ತು ಹೋಗಕ್ಕೆ ಹೋಗ್ಬೇಡಿ. ನಮಗೆ ಇರೋದಂತ ಮಾಧ್ಯಮ ಅಂದ್ರೆ ಒಂದು ನಂಬಿಕೆ. ಆ ನಂಬಿಕೆಯನ್ನ ದಯವಿಟ್ಟು ಎಲ್ಲ ಮಾಧ್ಯಮದವರು ಉಳಿಸ್ಕೊತೀವಿ ಅನ್ನೋದು ಸರ್. ಇನ್ನೊಂದು ವಿಚಾರ, ಈಗ ದರ್ಶನ್ ನಿನ್ನೆ ಹಾಕಿದಂತ ಪೂಮಾ ಟಿ ಶರ್ಟ್ ನ ಮೇಲೆ ನ್ಯಾಯ, ಶಾಂತಿ ಕೆಲವೊಂದು ವರ್ಡ್ಸ್ಗಳಿತ್ತು. ಅದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿತ್ತು. ಏನ್ ಸಂದೇಶ ಕೊಡೋದು ಕೊಟ್ರು ಅಂತ ಆ ಮೂಲಕ ಸರ್, ಅದು ಖಂಡಿತವಾಗೂ ಸಂದೇಶನೇ ಕೊಟ್ಟಿದ್ದಾರೆ ಅವರು. ಅಭಿಮಾನಿಗಳು ಶಾಂತಿವಾಗಿರ್ರಿ, ರುದ್ರತ ಮೆರಿಬಾಡ್ರಿ ಅನ್ನೋ ಉದ್ದೇಶದಿಂದ ಸಂದೇಶ ಕೊಟ್ಟಿದ್ದಾರೆ ಅವರು. ಟಿ ಶರ್ಟ್ ಮುಖಾಂತರನೇ ಅವ್ರು ಏನು ಕೊಟ್ಟರು ಒಂದು ಮಾಹಿತಿ ಇರುತ್ತೆ. ಖಂಡಿತವಾಗೂ ಅವರು ಅಭಿಮಾನಿಗಳ ಶಾಂತಿ ರೀತಿಯಾಗಿರೋಕ್ಕೆ ಕೇಳ್ತಾರೆ. ಕೊನೆಯದಾಗಿ, ಈಗ ದರ್ಶನ್ ಮೇಲೆ ಇಷ್ಟೆಲ್ಲ ಆರೋಪ ಬಂದ ಮೇಲೆ ತಮ್ಮ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕಿಂಚಿತ್ತು ಅವರ ಮೇಲೆ ಗೌರವ, ಅವ್ರ ಮೇಲೆ ಪ್ರೀತಿ, ಅವ್ರ ಮೇಲೆ ಅಭಿಮಾನ ಏನಾದರೂ ಕಮ್ಮಿ ಆಗಿದೆಯಾ, ಅಥವಾ ಅವ್ರು ಹೊರಗಡೆ ಬಂದಾದ ನಂತರ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಹತ್ರ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂತಂದ್ರೆ ಇವ್ರನ್ನ ಚದುರಿಸೋದಕ್ಕೆ, ಈ ಪೊರ್ಕಿ ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ಗುಂಪಾಗಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಪುಂಡಾಟ ಮೆರಿತಾ ಇದ್ದಾರೆ. ಅವ್ರನ್ನ ಚದುರಿಸೋದಕ್ಕೆ, ಪೊರ್ಕಿ ಫ್ಯಾನ್ಸ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ. ಅಟ್ಟಿಸ್ಕೊಂಡು ಹೋಗಿ ಬಡಿತಾ ಇದ್ದಾರೆ. ಸರಿಯ ಚಿತ್ರ ರಿಲೀಸ್ ಆಗ್ತಾ ಇರುವಂತ ಸಂದರ್ಭ. ಆದರೆ ಮಾಗಡಿ ರೋಡ್ನ ಪ್ರಸನ್ನ ಥಿಯೇಟರ್ ಹತ್ರ ಒಂದು ರಶ್ ಜನ ಪೊರ್ಕಿ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಲ್ಲ ನೋಡಿ ಒಂದು ರೀತಿ ಒಂದು 35 ವರ್ಷದ ಒಳಗಿನ ಹುಡುಗರು ಬಂದಿದ್ದಾರೆ. ಅಲ್ಲಿ ಬಂದು ಹುಚ್ಚುಚ್ಚಾಗಿ ಪುಂಡಾಟ ಮೆರೆಯುವಂಥದ್ದು. ಎಲ್ಲಿಂದ ಬರ್ತಾರೆ ಇವರೆಲ್ಲ? ಆ ಥರದವರು ಯಾರು ಇವರೆಲ್ಲ? ಎಜುಕೇಟೆಡ್ಸ್ ಅಲ್ವಾ? ಓದು ಬರಹ ಗೊತ್ತಿಲ್ವಾ? ಕೊಲೆ ಆರೋಪಿ ಅಂದರೆ ಏನು ಅಂತ ಗೊತ್ತಿಲ್ವಾ? ಪೊಲೀಸರು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳ ಮುಂಚೆ ನೋಡಿದ್ರಿ. ಯಾ ನಡಿ